ಎಲ್ಲ ನೆಟ್ಗಿದ್ದು ನಾವು ಅದು ಕಮ್ಮಿ ಇದು ಕಮ್ಮಿ ಅಂತ ಹೇಳ್ತಾ ಇರ್ತವೆ. ಆದರೆ ಸ್ವಾಮಿ ವಿವೇಕಾನಂದ ಯುವಶಕ್ತಿಗೆ ಪ್ರೇರಕ ಅವರು, ಆಧ್ಯಾತ್ಮಿಕ ನಾಯಕರವರು ಮತ್ತು ಸಮಾಜ ಸುಧಾರಕರವರು. 1893ರಲ್ಲಿ ಅಮೇರಿಕಾದ ಚಿಕಾಗೋದಲ್ಲಿ ನಡೆದ ಸರ್ವಧರ್ಮ ಸಮ್ಮೇಳನದಲ್ಲಿ ಸ್ವಾಮಿ ವಿವೇಕಾನಂದರು ಭಾಗವಹಿಸ್ತಾರೆ. ಅಲ್ಲಿ ಭಾರತೀಯರನ್ನು ಕೀಳಾಗಿ ನೋಡಲಾಗ್ತಿತ್ತು. ಆದರೆ ಅವರು ಭಾಷಣದ ಮೊದಲಿಗೆ ಆರಂಭದಲ್ಲಿ ನನ್ನ ಅಮೇರಿಕಾದ ಸಹೋದರ ಸಹೋದರಿಯರೇ ಅಂತ ಭಾಷಣವನ್ನು ಆರಂಭ ಮಾಡ್ತಾರೆ. ಇವರು ಆ ರೀತಿ ಕರೆದಾಗ ಇಡೀ ಸಭಾಂಗಣ 2 ನಿಮಿಷಗಳ ಕಾಲ ಚಪ್ಪಾಳೆಯಿಂದ ಸಂಭ್ರಮಿಸ್ತಾ ಇರ್ತಾರೆ. ಅವರು ಭಾರತದ ಸಂಸ್ಕೃತಿಯನ್ನು ಜಗತ್ತಿಗೆ ಪರಿಚಯಿಸ್ತಾರೆ. ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂಬ ಇವರ ಮಾತು ಎಂದಿಗೂ ಯುವಕರಿಗೆ ದಾರಿದೀಪ. ಯಾರ ಬಗ್ಗೆ ಆದರೂ ಪ್ರೇರಣೆಯಾಗಿ ತೆಗೆದುಕೊಳ್ಬೇಕು ಅಂತಂದರೆ ಸ್ವಾಮಿ ವಿವೇಕಾನಂದ. ಇನ್ನು ಬಸವಣ್ಣನವರು ಕಾಯಕವೇ ಕೈಲಾಸ ಅಂತ ಹೇಳ್ತಾರೆ. 12ನೇ ಶತಮಾನದ ಮಹಾನ್ ಶಿವಚರಣ ಮತ್ತು ಕ್ರಾಂತಿಕಾರಿ. ಬಸವಣ್ಣನವರು ಮೇಲು ಕೀಳು ಎಂಬ ಭೇದ ಭಾವವಿಲ್ಲದೆ ಬಸವಣ್ಣ ಅಲ್ಲಿಯದೆ ಇದರಲ್ಲ ಅನುಭವ ಮಂಟಪವನ್ನು ಸ್ಥಾಪಿಸ್ತಾರೆ. ಅಲ್ಲಿ ಎಲ್ಲ ಜಾತಿಯ ಜನರಿಗೂ ಮುಕ್ತ ಪ್ರವೇಶವನ್ನು ಕೊಡ್ತಾರೆ. ಕಾಯಕವೇ ಕೈಲಾಸ, ಕೆಲಸವೇ ದೇವಸ್ಥಾನ ಎಂಬ ತತ್ವವನ್ನು ಸಾರ್ತಾರೆ. ಪ್ರತಿಯೊಬ್ಬರೂ ಕಷ್ಟಪಟ್ಟು ದುಡಿಬೇಕು ಮತ್ತು ಸಮಾಜಕ್ಕೆ ಒಳಿತನ್ನು ಮಾಡಬೇಕು ಎಂದು ಬಸವಣ್ಣನವರು ಬೋಧನೆಯನ್ನು ನೀಡ್ತಾರೆ. ಶ್ರಮಕ್ಕೆ ಗೌರವ ನೀಡುವುದು ಮತ್ತು ಎಲ್ಲರನ್ನ ಸಮಾನವಾಗಿ ಕಾಣುವುದು ಬಸವಣ್ಣನವರ ಮಾತು. ಸಾವಿತ್ರಿಬಾಯಿ ಫುಲೆ ಮಹಿಳಾ ಶಿಕ್ಷಣದ ತಾಯಿ ಇವರು. ಭಾರತದ ಮೊದಲ ಮಹಿಳಾ ಶಿಕ್ಷಕರು ಇವರು. 19ನೇ ಶತಮಾನದಲ್ಲಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನಿಷೇಧಿಸಲಾಗಿರುತ್ತೆ. ಇವರ ಪತಿ ಜ್ಯೋತಿರಾವ್ ಫುಲೆ ಇವರಿಗೆ ಶಿಕ್ಷಣವನ್ನು ನೀಡ್ತಾರೆ. ಸಾವಿತ್ರಿಬಾಯಿ ಅವರು ಹೆಣ್ಣು ಮಕ್ಕಳಿಗಾಗಿ ಶಾಲೆಯನ್ನು ತೆರೆದಾಗ ಜನರು ಅವ್ರ ಮೇಲೆ ಕಲ್ಲನ್ನು ಹೊಡಿತಾರೆ, ಸಗಣಿಯನ್ನು ಎಸಿತಾರೆ, ಅವಮಾನವನ್ನು ಮಾಡ್ತಾರೆ. ಆದರೂ ಅವರು ಧೃತಿಗೆಡದೆ ತಮ್ಮ ಬ್ಯಾಗ್ನಲ್ಲಿ ಮತ್ತೊಂದು ಸೀರೆಯನ್ನು ಇಟ್ಕೊಂಡು ಶಾಲೆಗೆ ಹೋಗ್ತಾರೆ. ಶಾಲೆಗೆ ತಲುಪಿದ ಬಳಿಕ ಸೀರೆಯನ್ನು ಬದಲಾಯಿಸಿ ಮಕ್ಕಳಿಗೆ ಪಾಠವನ್ನು ಮಾಡ್ತಾರೆ. ಇಲ್ಲಿ ಪ್ರೇರಣೆ ಏನಂದರೆ ಸಮಾಜದ ವಿರೋಧದ ನಡುವೆಯೂ ಒಳ್ಳೆಯ ಉದ್ದೇಶಕ್ಕಾಗಿ ದೃಢವಾಗಿ ನಿಲ್ಲುವುದು. ಇನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಲ್ಲಿದ್ದಾರೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಮಾನತೆಯ ಹರಿಕಾರ ಇವರು. ಭಾರತ ಸಂವಿಧಾನದ ಶಿಲ್ಪಿ. ಬಾಲ್ಯದಲ್ಲಿ ಅಂಬೇಡ್ಕರ್ ಅವರು ಅಸ್ಪೃಶ್ಯತೆಯ ಕಾರಣದಿಂದ ಶಾಲೆಯಲ್ಲಿ ತರಗತಿಯ ಹೊರಗೆ ಕುಳಿತುಕೊಳ್ಬೇಕಾಗಿತ್ತು. ಅಲ್ಲಿ ಕುಳಿತು ಕಲಿಬೇಕಾಗಿತ್ತು. ಇವರಿಗೆ ಕುಡಿಯುವ ನೀರನ್ನು ಮುಟ್ಟುವ ಅಧಿಕಾರ ಕೂಡ ಅವರಿಗಿರಲಿಲ್ಲ. ಇಷ್ಟೆಲ್ಲ ಕಷ್ಟಗಳಿದ್ದರೂ ಅವರು ಜಗತ್ತಿನ ಅತ್ಯುನ್ನತ ಪದವಿಗಳನ್ನು ಪಡೀತಾರೆ. ಶಿಕ್ಷಣದ ಮೂಲಕವೇ ಸಮಾಜವನ್ನು ಬದಲಾಯಿಸ್ತಾರೆ. ಶಿಕ್ಷಣದ ಮೂಲಕ ಬದಲಾಯಿಸ್ಬೋದು ಅಂತ ನಂಬಿ ಶೋಷಿತ ಸಮುದಾಯಗಳ ಹಕ್ಕುಗಳಿಗಾಗಿ ಹೋರಾಟವನ್ನು ಮಾಡ್ತಾರೆ. ಇವರು ಪ್ರೇರಣೆ ಏನು ಅಂದರೆ ಕಷ್ಟಗಳು ಎಷ್ಟೇ ಇದ್ದರೂ ಶಿಕ್ಷಣದಿಂದ ಯಶಸ್ಸು ಮತ್ತು ಗೌರವವನ್ನು ಪಡೆಯಬಹುದು. ಕಷ್ಟ ಎಷ್ಟೇ ಇರಲಿ ಶಿಕ್ಷಣದಿಂದ ಯಶಸ್ಸು ಮತ್ತು ಗೌರವವನ್ನು ಪಡಿತೇವೆ. ಅಂಬೇಡ್ಕರ್ ಅವರು ಹೇಳಿರೋ ಮಾತು. ನಮಸ್ತೆ.